ಇವತ್ತು ಕಾಡಲ್ಲೇ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಗುರು. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತೊಂದು ಕಾಲೇಜ್ ಬೇರೆ ರಜೆ ಇರೋದಕ್ಕೆ ಮಾಡೋಕ್ಕೇನು ಕೆಲಸ ಇರಲಿಲ್ಲ ಅಂತೇಳಿ ಮೀನು ಹಿಡಿಯೋಣ ಅಂತೇಳಿ ಮೀನು ಹಿಡಿಯಕ್ಕೆ ಬೇಕಾಗಿರೋ ಎಲ್ಲ ಐಟಮ್ನ ತಗೊಂಡು ರೆಡಿ ಮಾಡ್ಕೊಂಡು ಮೀನು ಹಿಡಿಯೋಣ ಅಂತೇಳಿ ಹೊರಟಿವಿ. ಮೀನು ಹಿಡಿಯಕ್ಕೆ ಮೇನ್ ಆಗಿ ಬೇಕಾಗಿರೋದೇ ಎರೆಹುಳ. ಅದಕ್ಕೆ ನಮ್ಮ ಹುಡುಗ ಇದನ್ನು ಎರೆಹುಳಕ್ಕಂತ ಎಲ್ಲಿ ಬೇಕಲ್ಲಿ ಗುಂಡಿ ಮಾಡ್ತಾನೆ ಇದ್ದ, ಆದರೆ ಎಲ್ಲೂ ಎರೆಹುಳನೇ ಸಿಗ್ಲಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಫುಡ್ ರೆಡಿ ಮಾಡ್ಕೊಂಡು ಮೀನು ಹಿಡಿಯೋಣ ಅಂತ ಹೇಳಿ ಹೊರಟ್ವಪ್ಪ. ಕಲ್ಲು ಮುಳ್ಳು ಇರೋ ಈ ರೋಡಲ್ಲಿ ಮೋಡನ ನೋಡ್ಕೊಂಡು ಪ್ರಕೃತಿ ಸೌಂದರ್ಯನ ಸೌಕೊಂಡು ಈ ಕಾಲು ದಾರಿಲಿ ನಡ್ಕೊಂತ ಹೋದ್ವಪ್ಪ. ಈ ದಾರಿಲಿ ಹೋಗ್ತಾ ಇದ್ದಂಗೆ ಕಾಡ್ ತರನೇ ಹೋಗ್ತಿರೋ ಫೀಲ್ ಅನ್ನಿಸ್ತಿತ್ತು ಗುರು. ಹುತ್ತ ಸುತ್ತಲೂ ಮರಗಳು, ಒಳ್ಳೆ ಗಾಳಿ. ಈ ಕಾಡಲ್ಲಿ ನಾವು ಬೇರೆ ನೋಡಕ್ ಒಳ್ಳೆ ಪುಷ್ಪ ಫಿಲಮ್ ಅಲ್ಲಿ ಮರ ಕಡಿಯಕ್ ಬಂದ್ರೆ ಸಾಲಿಗೂ ಬರ್ತಿದ್ವಿ ಗುರು. ಆಮೇಲೆ ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಬಂದು ಮೀನ್ ಹಿಡಿಯೋಣ ಅಂತ ಸ್ಟಾರ್ಟ್ ಮಾಡಿದ್ವಪ್ಪ. ಮೀನ್ ಹಿಡಿಯಕ್ಕೆ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ರು ಗುರು. ನಮಗೆ ಬೇರೆ ಮೀನ್ ಹಿಡಿಯೋಕ್ಕೂ ಜಾಗ ಇರಲಿಲ್ಲ. 3-4 ದಿನದಿಂದ ಮಳೆ ಬಂದು ಎಲ್ಲ ಕಡೆನೂ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಗುರು. ಇನ್ನೇನು ಮಾಡೋದು, ಫುಡ್ ರೆಡಿ ಮಾಡ್ಕೊಳ್ಳೋಣ ಮೀನಿಗೆ ಅಂತ ಫುಡ್ ರೆಡಿ ಮಾಡ್ತಿದ್ರೆ ನಮ್ಮ ಹುಡುಗರು ಫುಡ್ ತಂದಿರೋದಲ್ಲ ನನ್ನ ಮಕ್ಕಳೇ ತಿಂತಿದ್ರು. ಇನ್ನೇನು ಮಾಡೋದು, ಅದಕ್ಕೆ ಆ ಫುಡ್ಡಲ್ಲಿ ನಾನು ಚೂರು ತಿಂದ್ಬಿಟ್ಟೆ ಗುರು. ಆಮೇಲೆ ಫಾಸ್ಟ್ ಆಗಿ ಫುಡ್ ಎಲ್ಲ ರೆಡಿ ಮಾಡ್ಕೊಂಡು ಮೀನ್ ಹಿಡಿಯೋಣ ಅಂತೇಳಿ ಮೀನ್ ಗಾಳಕ್ಕೆ ಫುಡ್ನ ಹಾಕೊಂಡು ಮೀನ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಪ್ಪ. ಫಸ್ಟ್ನೇ ಅಟೆಂಪ್ಟು ಫೇಲು, ಸೆಕೆಂಡ್ನೇ ಅಟೆಂಪ್ಟು ಫೇಲು. ಆಮೇಲೆ ಮಗ ಫೈನಲ್ ಮೀನ್ ಹಿಡಿದ್ವಿ ಅಂತ ಹೇಳಿ ತಂದು ತೋರ್ಸುದ್ನಪ್ಪ. ಅದು ದಡದಲ್ಲಿ ಸತ್ ಬಿದ್ದಿರೋ ಮೀನು. ಆಮೇಲೆ ಇವತ್ತು ಮೀನು ಹಿಡ್ದು ಸಾಕು ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ಹಾಸ್ಟ್ಲ್ ಕಡೆ ಹೊರಟ್ವಪ್ಪ. ಯಾಕಂದ್ರೆ ಊಟ ಮಾಡೋಣ ಅಂತ ಹೇಳಿ. ಹಾಸ್ಟ್ಲಿಗೆ ಹೋದ್ರೆ ಊಟನೇ ಖಾಲಿ ಆಗ್ಬಿಟ್ಟಿದ್ ಗುರು. ಇನ್ನೇನು ಮಾಡೋದು ಅಂತ ಹೇಳಿ ಹೋಟ್ಲು ಕಡೆ ಹೋದ್ವಿ ಗುರು. ಹೋಟ್ಲಲ್ಲಿ ಹೆಂಗೋ ಪುಣ್ಯಕ್ಕೆ ಚಪಾತಿ ಊಟ ಸಿಕ್ತು ಗುರು. ಚಪಾತಿ ಊಟ ಮಾಡಿಕೊಂಡು ಅನ್ಲಿಮಿಟೆಡ್ ರೈಸ್ ತಿನ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರು, ತಪ್ಪದೆ ಫಾಲೋ ಮಾಡಿದ್ರು. ಮತ್ತೆ